ನಿಮ್ಮ ಮೊಣಕಾಲು ಮಂಡಿ ನೋವು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ನಿಜವಾದ ತೊಂದರೆ ಹೊಟ್ಟೆ ಒಳಗಡೆ ಇರಬಹುದು. ನೀವು ನೋಟಿಸ್ ಮಾಡಿರ್ಬೋದು, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಹೊಟ್ಟೆ ಉಬ್ರ ಬರ್ತಾ ಇದೆ, ಮಲಬದ್ಧತೆ ಆಗ್ತಾ ಇದೆ, ಅಥವಾ ಕೆಲವೊಂದು ಆಹಾರ ತಿಂದ ನಂತರ ನನ್ನ ಕೀಲ್ ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಸೊಂಟ ನೋವು ಹೆಚ್ಚಾಗುವಂಥದ್ದನ್ನ ಗಮನಿಸಿರ್ಬೋದು. ಇದು ಕೋಇನ್ಸಿಡೆನ್ಸ್ ಅಥವಾ ಕಾಕತಾಳೀಯ ಅಲ್ಲ. ನಮ್ಮ ಗಟ್ ಅಂದ್ರೆ ನಮ್ಮ ಕರಳು ಪಚನ ಕ್ರಿಯೆ ಏನಿದೆಯೋ ಅದು ನಮ್ಮ ಕೀಲ್ ನೋವಿಗೆ, ಒಳಗಡೆ ಇರುವಂತಹ ಉರಿಯೂತವನ್ನು ಹೆಚ್ಚು ಮಾಡಿ ಕೀಲ್ ನೋವು ಹೆಚ್ಚು ಮಾಡಲಿಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ ತಿಳ್ಕೊಬೇಕು ಅಂತಂದ್ರೆ, ಅದ್ರ ಜೊತೆಗೆ ಯಾವ ಆಹಾರವನ್ನ ಸರಿಯಾಗಿ ತಗೊಳ್ಳೋದ್ರಿಂದ, ಯಾವ ಆಹಾರವನ್ನ ಬಿಡೋದ್ರಿಂದ ನಮ್ಮ ಕರಳನ್ನ ನಾವು ಚೆನ್ನಾಗಿ ಇಟ್ಕೋಬಹುದು, ಆರೋಗ್ಯವಾಗಿ ಕೀಲ್ ನೋವನ್ನ ಕಡಿಮೆ ಮಾಡ್ಕೋಬೇಕು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನು ನನ್ನ ಡೈಲಿ ಹೆಲ್ತ್ ಟಿಪ್ಸ್ ಗ್ರೂಪಿಗೆ ಸೇರ್ಕೊಂಡಿಲ್ಲ, ವಾಟ್ಸ್ಆಪ್ ಅಲ್ಲಿ ನಾನು ಕೊಡ್ತಾ ಇರುವಂತಹ ಫ್ರೀ ಹೆಲ್ತ್ ಟಿಪ್ಸ್ ಅನ್ನ ಸೇರ್ಕೊಂಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ಸೇರ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಅರೆ ಏನಿದು, ಕರಳಿಗೆ ಮತ್ತು ಕೀಲ್ ನೋವಿಗೆ ಹೇಗೆ ಕನೆಕ್ಷನ್ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕರಳನ್ನ ನಾವು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ. ನಮ್ಮ ದೇಹದ ಕಂಟ್ರೋಲ್ ರೂಮ್ ಇದ್ದಾಗೆ. ಕರಳು ಸರಿಯಾಗಿತ್ತು, ನಮ್ಮ ಗಟ್ ಸರಿಯಾಗಿತ್ತು ಅಂತಂದ್ರೆ ನಮ್ಮ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. 70% ಇಮ್ಯೂನ್ ಸೆಲ್ಸ್ ನಮ್ಮ ಕರಳಲ್ಲಿರುತ್ತೆ. ಆಶ್ಚರ್ಯ ಆಗುತ್ತಲ್ಲ? ಅಷ್ಟೇ ಅಲ್ಲ, ಈ ಗಟ್ ಅಲ್ಲಿರುವಂತಹ ಬ್ಯಾಕ್ಟೀರಿಯಾ, ಒಳ್ಳೆಯ ಗುಡ್ ಗಟ್ ಬ್ಯಾಕ್ಟೀರಿಯಾ ಏನಿರುತ್ತೋ ಅದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಒಂದು ಕೆಮಿಕಲ್ ನ ಉತ್ಪತ್ತಿ ಮಾಡುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಇನ್ಫ್ಲಮೇಷನ್, ಉರಿಯೂತವನ್ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಈ ಗಟ್ ಸರಿಯಾಗಿಲ್ಲ, ಅದರ ಲೈನಿಂಗ್, ಅದ್ರ ಒಳಗಡೆ ಇರುವಂತಹ ಲೈನಿಂಗ್ ಹಾಳಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಸಡನ್ ಆಗಿ ಉರಿಯೂತ ಹೆಚ್ಚಾಗುತ್ತೆ, ಹೊಟ್ಟೆ ಬೊಜ್ಜು ಹೆಚ್ಚಾಗಬಹುದು. ಸೊ ನಮ್ಮ ಈ ರೋಗ ನಿರೋಧಕ ಶಕ್ತಿ, ನಮ್ಮ ದೇಹದಲ್ಲಿರುವಂತಹ ಉರಿಯೂತ, ನಮ್ಮ ಹೊಟ್ಟೆ ಬೊಜ್ಜು ಎಲ್ಲ ಕಂಟ್ರೋಲ್ ಮಾಡುವಂತದ್ದು ಈ ಗಟ್ ಅಥವಾ ನಮ್ಮ ಕರಳು. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದೊಂದು ಫಿಲ್ಟರ್ ಇದ್ದಾಗೆ ಅಂತ ಅನ್ಕೋಬಹುದು. ಫಿಲ್ಟರ್ ಕ್ಲೀನ್ ಆಗಿತ್ತು ಅಂದ್ರೆ ಮನೆಯಲ್ಲಿ ಎಲ್ಲಾ ಕಡೆ ನೀರು ಚೆನ್ನಾಗಿ ಕ್ಲೀನ್ ಆಗಿ ಬರುತ್ತೆ. ಫಿಲ್ಟರೇ ಹಾಳಾಗಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ನೀರು ಬರುವಂತದ್ದು ಕೊಳೆಯಾಗಿರುತ್ತೆ. ಅದೇ ರೀತಿ ನಮ್ಮ ಕರಳು ಒಳ್ಳೆ ಫಿಲ್ಟರ್ ಆಗಿ ಹೇಗೆ ಮೇಂಟೈನ್ ಮಾಡಬೇಕು ನೋಡ್ತಾ ಹೋಗೋಣ. ನಿಮಗೆ ಬರ್ತಾ ಇರುವಂತ ಎಲ್ಲಾ ಕೀಲ್ ನೋವು ಕರಳಿಂದಾನೇ ಬರ್ತಾ ಇದೆ ಅಂತ ಅಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಮಾರ್ನಿಂಗ್ ಸ್ಟಿಫ್ನೆಸ್, ಬಿಗಿತ ಬರ್ತಾ ಇದೆ, ಜೊತೆಗೆ ಹೊಟ್ಟೆ ಉಬ್ರ ಬರ್ತಾ ಇದೆ ಅಂತಂದ್ರೆ, ಅಥವಾ ಮಂಡಿ ನೋವು, ನನಗೆ ಯಾವುದೋ ಒಂದು ಆಯಿಲಿ ಫುಡ್ ಊಟ ಮಾಡ್ಬೇಕಾದ್ರೆ ತುಂಬಾ ಎಣ್ಣೆ ಇರುವಂತಹ ಆಹಾರವನ್ನ ತಗೊಂಡ ತಕ್ಷಣ ನನಗೆ ಯಾವುದೋ ಒಂದು ತರಕಾರಿ ತಿಂದ ನಂತರ ನನಗೆ ಹೊಟ್ಟೆ ಉಬ್ರ ಬಂದು ಕೀಲ್ ನೋವು ಬರ್ತಾ ಇದೆ ಅಂತಂದ್ರೆ ಅದು ಕರಳಿಂದ ಬರ್ತಾ ಇರಬಹುದು. ಅಥವಾ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದ ತಕ್ಷಣ ಮೈಕೆ ನೋವು ಬರೋದು, ಒಂಥರ ಮಲಬದ್ಧತೆ ತರ ಆಗೋದು, ಒಂಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ನನಗೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆದ ತಕ್ಷಣ ಬೆನ್ನೋವು ಹೆಚ್ಚಾಗುತ್ತೆ, ಎಲ್ಲೋ ಒಂದ್ ಕಡೆ ಹಿಡ್ಕೊಳ್ಳುತ್ತೆ, ಮಾಂಸಖಂಡಗಳು ಹಿಡ್ಕೊತಾ ಇದೆ ಅಂತ. ಈ ಎಲ್ಲಾ ತೊಂದರೆಗಳು ಕರಳಿಂದ ಬರ್ತಾ ಇರುವಂತಹ ಸಮಸ್ಯೆ ಅಂತ. ಅದನ್ನ ಯಾಕಾಗುತ್ತೆ, ಹೇಗೆ ಸರಿಪಡಿಸಬೇಕು ಅಂತ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ 3 ಥರದಲ್ಲಿ ನಮ್ಮ ಪಚನ ಕ್ರಿಯೆ, ಜೀರ್ಣಕ್ರಿಯೆ ನಮ್ಮ ಕೀಲ್ ನೋವಿಗೆ ಕಾರಣ ಆಗ್ಬೋದು. ಮೊದಲನೇದು ಲೀಕಿ ಗಟ್, ಅಂದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ. ಎಷ್ಟೆಷ್ಟೊತ್ತಿಗೋ ತಿನ್ನೋದು, ಖಾರದ ಪದಾರ್ಥ ತಿನ್ನೋದು, ತುಂಬಾ ಎಣ್ಣೆ ಇರುವಂತಹ ಆಹಾರ ತಿನ್ನುವಂತಹದ್ದು, ಅಥವಾ ತುಂಬಾ ಟೀ ಕಾಫಿ ತಗೊಳ್ಳೋದು, ತುಂಬಾ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಿನ್ನುವಂತಹದ್ದು, ಒತ್ತಡ ತುಂಬಾ ಜಾಸ್ತಿ ಇದೆ, ನಿದ್ದೆ ಸರಿ ಮಾಡ್ತಿಲ್ಲ, ಇದೆಲ್ಲದರಿಂದ ನಮ್ಮ ಕರಳಲ್ಲಿರುವಂತಹ ಆ ಗಟ್ ಲೈನಿಂಗ್ ಲೀಕ್ ಆಗ್ತಾ ಬಂದ್ಬಿಡುತ್ತೆ. ಅಂದ್ರೆ ಅದು ಸರಿಯಾಗಿಲ್ಲದೆ ಪಚನ ಆಗದೆ ಇರುವಂತಹ ಕೆಲವೊಂದಿಷ್ಟು ಆಹಾರ ಪದಾರ್ಥ ರಕ್ತಕ್ಕೆ ಹೋಗುತ್ತೆ, ಇಮ್ಯೂನ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ. ಅವಾಗ ಉರಿಯೂತ ಹೆಚ್ಚಾಗಿ ಕೀಲ್ಗಳಲ್ಲಿ ನೋವು ಬಾವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಬಂದ್ಬಿಡ್ಬಹುದು. ಇದು ಮೊದಲನೇದು. ಎರಡನೇದು, ಬ್ಯಾಡ್ ಗಟ್ ಬ್ಯಾಕ್ಟೀರಿಯಾ ಹೆಚ್ಚಾದಾಗ, ಸರಿಯಾದ ರೀತಿಯಲ್ಲಿ ಆಹಾರ, ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ ಅಂದ್ರೆ ನಮ್ಮ ಕರಳಲ್ಲಿರುವಂತಹ ಕೆಟ್ಟ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಹೆಚ್ಚಾಗೋದ್ರಿಂದ ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಬರುತ್ತೆ, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಬರುತ್ತೆ. ಅದರಿಂದ ಕೆಲವೊಂದಿಷ್ಟು ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಹೇಳ್ತೀವಿ, TNF ಆಲ್ಫಾ, ಇಂಟರ್ಲೋಕಿನ್ 6, ಇದೆಲ್ಲ ಹೆಚ್ಚಾಗೋದ್ರಿಂದ ನಮ್ಮ ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಹೊಟ್ಟೆ ಬೊಜ್ಜು ಹೆಚ್ಚಾಯ್ತು, ಉರಿಯೂತ ಹೆಚ್ಚಾಯ್ತು, ತೂಕ ಹೆಚ್ಚಾಗೋದ್ರಿಂದ ಕೀಲ್ಗಳ ಮೇಲೆ, ಮಂಡಿ ಮೇಲೆ 1 kg ಹೆಚ್ಚು ತೂಕ ಇದ್ರೆ 4 ಪಟ್ಟು ಹೆಚ್ಚು ತೂಕ ಮಂಡಿ ಮೇಲೆ ಬಿದ್ದ್ಬಿಡುತ್ತೆ. ಸೊ ಈ ರೀತಿ ಆಗ್ಬಿಡಬಹುದು. ಮೂರನೇದು, ಒಳ್ಳೆಯ ಪೋಷಕಾಂಶಗಳು ಸರಿಯಾಗಿ ಹೀರ್ಕೊಳ್ಳಕ್ ಆಗದೆ ಇದ್ದಾಗ, ನಮ್ಮ ಪಚನ ಕ್ರಿಯೆ ಸರಿಯಾಗಿಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮ್ಯಾಗ್ನೀಷಿಯಂ, ವಿಟಮಿನ್ B12 ಇವೆಲ್ಲವೂ ಕೂಡ ನಮ್ಮ ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೆ, ನಮ್ಮ ಕೀಲ್ಗಳ ಆರೋಗ್ಯವಾಗಿರ್ಲಿಕ್ಕೆ, ನಮ್ಮ ಮಾಂಸಖಂಡಗಳು, ನರಗಳು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅತ್ಯಗತ್ಯ. ಅದು ಸರಿಯಾಗಿ ದೇಹ ಹೀರ್ಕೋತಾ ಇಲ್ಲ ಅಂದ ತಕ್ಷಣ ನಮ್ಮ ದೇಹದಲ್ಲಿ ಈ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮ್ಯಾಗ್ನೀಷಿಯಂ, B12 ಎಲ್ಲ ಕಡಿಮೆ ಆದಾಗ ಕೀಲ್ ನೋವು ಬೇಗ ಜಾಸ್ತಿ ಕಾಣಿಸ್ಕೊಳ್ಳೋದು, ಮಾಂಸಖಂಡಗಳು ವೀಕ್ ಆಗೋದು, ನರ ದೌರ್ಬಲ್ಯ ಬರುವಂತ ಸಾಧ್ಯತೆ ಆಗ್ಬಹುದು. ಉದಾಹರಣೆಗೆ 45 ವರ್ಷದ ಒಬ್ಬ ಆಫೀಸ್ಗೆ ಹೋಗುವಂತಹ ವ್ಯಕ್ತಿ ಬೆಳಿಗ್ಗೆ ಟೀ ಬಿಸ್ಕೆಟ್ ತಿಂತಾರೆ, ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ತುಂಬಾ ಬಿಳಿ ಅನ್ನ ಮತ್ತು ಹೆಚ್ಚು ಎಣ್ಣೆ ಇರುವಂತಹ ಸಾಂಬಾರು ಮಜ್ಜಿಗೆ ತಿಂತಾರೆ, ಸಂಜೆ ಹೊತ್ತಿಗೆ ಮತ್ತೆ ಟೀ ಪಕೋಡ ತಿಂತಾರೆ, ರಾತ್ರಿ ಹೆವಿ ಡಿನ್ನರ್ ನ ಲೇಟ್ ಆಗಿ ತಿಂತಾರೆ. ಮಂಡಿ ನೋವು ಯಾಕೆ ಕಮ್ಮಿ ಆಗ್ತಾ ಇಲ್ಲ, ಎಷ್ಟು ಫಿಸಿಯೋಥೆರಪಿ, ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಆಶ್ಚರ್ಯ ಪಡ್ತಿರ್ತಾರೆ. ಆದ್ರೆ ಅವರ ಕರಳನ್ನ, ತಿನ್ನುವಂತಹ ಆಹಾರ ಪದ್ಧತಿಯನ್ನ ಸರಿ ಮಾಡೋದ್ರಿಂದ 40%ಗಿಂತ ಹೆಚ್ಚಿನ ನೋವನ್ನ ತನ್ನಿಂತಾನೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದಾಗೆ ನಾನು ಡೆವಲಪ್ ಮಾಡಿರುವಂತಹ 21 ದಿನದ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ನೀವಿನ್ನು ನೋಡಿಲ್ಲ ಅಂದ್ರೆ ನೋಡ್ಬೇಕು. ಯಾಕಂದ್ರೆ ದೇಹ ತೂಕ ಕಡಿಮೆ ಮಾಡಕ್ಕೆ ಅಂತ ಈ ವೆಯ್ಟ್ ಲಾಸ್ ಕೋರ್ಸ್ ತಗೊಂಡಿರುವಂತವರು
ಅವರ ಆಹಾರ ಪದ್ಧತಿ, ಅವರ ಪಚನ ಕ್ರಿಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ ಎಲ್ಲ ಕಡಿಮೆ ಮಾಡಿಕೊಂಡು ಬಹಳ ಆರೋಗ್ಯವಾಗಿದ್ದೀನಿ ಅಂತ ಹಲವಾರು ಜನ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಿಳಿಸ್ತಾ ಇರ್ತಾರೆ. ಸೊ ನೀವಿನ್ನು ನನ್ನ 21 ದಿನದ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ಸೇರ್ಕೊಂಡಿಲ್ಲ ಅಥವಾ ತಿಳ್ಕೊಂಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ತಿಳ್ಕೊಳ್ಳಿ. ಈಗ ಅತ್ಯಂತ ಮುಖ್ಯವಾದಂತಹ ಭಾಗ, ಯಾವ 4 ರೀತಿಯಾದಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ನಮ್ಮ ಕೀಲನ್ನ ಮತ್ತು ಕರಳನ್ನ ಎರಡನ್ನೂ ಆರೋಗ್ಯವಾಗಿ ಇಟ್ಕೋಬಹುದು. ಮೊದಲನೇದು ಪ್ರೀಬಯೋಟಿಕ್ ಫುಡ್ಸ್, ಅಂದ್ರೆ ನಮ್ಮ ದೇಹದಲ್ಲಿ ಕರಳಲ್ಲಿರುವಂತಹ ಗುಡ್ ಗಟ್ ಬ್ಯಾಕ್ಟೀರಿಯಾ, ಒಳ್ಳೆಯ ಕರಳಿನ ಬ್ಯಾಕ್ಟೀರಿಯಾನ ಉತ್ತೇಜನ ಕೊಡ್ಲಿಕ್ಕೆ, ಪೋಷಣೆ ಮಾಡ್ಲಿಕ್ಕೆ ಅದಕ್ಕೆ ಆಹಾರ ಯಾವ್ದ್ಯಾವ್ದು? ಬಾಳೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ರಾಗಿ, ಜೋಳ ಇವನ್ನೆಲ್ಲ ತಿನ್ನೋದ್ರಿಂದ ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ, ದೇಹದಲ್ಲಿ ಉರಿಯೂತ ಕಡಿಮೆ ಆಗಿ ನಮ್ಮ ಕೀಲಿನ ನೋವು, ಕರಳಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎರಡನೇದು ಪ್ರೋಬಯೋಟಿಕ್ ಆಹಾರ, ಅಂದ್ರೆ ಡೈರೆಕ್ಟ್ ಆಗಿ ನಾವು ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾನೇ ಡೈರೆಕ್ಟ್ ಆಗಿ ಆಹಾರದ ಮುಖಾಂತರ ಕೊಡುವಂತಹದ್ದು. ಇದು ಮುಖ್ಯವಾಗಿ ಮೊಸರು ಮತ್ತು ಮಜ್ಜಿಗೆಯಲ್ಲಿ ಸಿಗುತ್ತೆ. ಅಂದ್ರೆ ಹುಳಿ ಬರ್ಸಿ ಫರ್ಮೆಂಟ್ ಮಾಡಿ ರಾತ್ರಿ ಇಟ್ಟು ಬೆಳಗ್ಗೆ ನಾವು ಮಾಡುವಂತಹ ಮೊಸರು ಮಜ್ಜಿಗೆಯಲ್ಲಾಗಿರ್ಬಹುದು, ಅಥವಾ ಇಡ್ಲಿ, ದೋಸೆ ತಿನ್ನೋದ್ರಿಂದ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪಿನಕಾಯಲ್ಲಿ, ಇದೆಲ್ಲದರಲ್ಲೂ ಆ ಫರ್ಮೆಂಟೇಷನ್ ಮಾಡಿದಾಗ ರಾತ್ರಿ ಬೆಳಗ್ಗೆ ಹೊತ್ತು ಇಟ್ಟಾಗ ಅದರಲ್ಲಿ ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾ ಬೇಕಾಗಿರುವಂತಹ ಆ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು, ಲ್ಯಾಕ್ಟಿಕ್ ಆಸಿಡ್, ಬ್ಯಾಸಿಲೈ ಅನ್ನುವಂಥದ್ದು ಅದರಲ್ಲಿ ಇರುತ್ತೆ. ಸೊ ಅದು ನಮ್ಮ ಈ ದೇಹದಲ್ಲಿರುವಂತಹ ಮೆಟಬಾಲಿಸಮ್ನ ಚೆನ್ನಾಗಿ ಚಾಲನೆಯಲ್ಲಿ ಇಟ್ಕೊಳ್ಳಿಕ್ಕೆ, ಸರಿಯಾದ ರೀತಿಯಲ್ಲಿ ದೇಹದಲ್ಲಿ ಒಳ್ಳೆಯ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ, ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ, ದೇಹದಲ್ಲಿ ಉರಿಯೂತ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮೂರನೇದು ಆಂಟಿ ಇನ್ಫ್ಲಮೇಟರಿ ಫುಡ್ಸ್, ಅಂದ್ರೆ ಉರಿಯೂತವನ್ನ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಆಹಾರಗಳು. ಇದೆಲ್ಲ ದಿವ್ಯ ಔಷಧಿ ಅಂತ ಹೇಳ್ಬೋದು. ಪ್ರತಿದಿನ ನಾವು ಅಗಸೆ ಬೀಜ, ಚಿಯಾ ಬೀಜವನ್ನ ತಿನ್ನೋದ್ರಿಂದ, ಸರಿಯಾದ ರೀತಿಯಲ್ಲಿ ಈ ಶುಂಠಿಯನ್ನ ತಗೊಳ್ಳೋದ್ರಿಂದ ಅದರಲ್ಲೆಲ್ಲ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಆಹಾರಗಳಿರುತ್ತೆ. ಅದರ ಜೊತೆಗೆ ಅರಿಶಿಣ, ಸ್ವಲ್ಪ ಕಾಳುಮೆಣಸಿನ ಜೊತೆ ಅರಿಶಿಣ ತಗೊಳ್ಳೋದ್ರಿಂದ, ಒಳ್ಳೆ ರೀತಿಯ ಬೆರಿ ಹಣ್ಣುಗಳನ್ನ ತಿನ್ನೋದ್ರಿಂದ, ಸರಿಯಾದ ರೀತಿಯ ಹಸಿರು ಸೊಪ್ಪುಗಳನ್ನ ತಿನ್ನೋದ್ರಿಂದ, ಇವೆಲ್ಲದರಿಂದ ದೇಹದಲ್ಲಿ ಉರಿಯೂತ ಕಡಿಮೆ ಮಾಡಿ ಕೀಲು ಮತ್ತು ಕರಳನ್ನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲದನ್ನು ಪ್ರತಿದಿನ ತಿನ್ಬೇಕು ಅಂತಿಲ್ಲ, 1-2-3 ಆದ್ರೂ ಪ್ರತಿದಿನ ನಾವು ನಮ್ಮ ಪಥ್ಯದಲ್ಲಿ ಇಟ್ಕೊಂಡಿದೀವಾ ಅಂತ ನಾವು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋದು ಜಾಣತನ. ನಾಲ್ಕನೇದು ನಾರಿನಂಶ ಹೆಚ್ಚಿರುವಂತ ಆಹಾರ. ನಾರಿನಂಶ ಅನ್ನುವಂಥದ್ದು ಒಂದು ನಮ್ಮ ಕಸಗುಡಿಸೋ ಹಿಡಿ ತರ. ಅಂದ್ರೆ ಹೇಗೆ ನಾರು ಅನ್ನುವಂಥದ್ದು ಕರೆಕ್ಟ್ ಆಗಿ ನಮ್ಮ ಕರಳನ್ನ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಒಂದು ವಸ್ತು ಅಂತ ಹೇಳ್ಬೋದು. ಸೊ ಹೆಚ್ಚು ನಾರಿನಂಶ ನಮ್ಗೆ ಸಿಗೋದು ಹಣ್ಣಲ್ಲಿ ಮತ್ತು ತರಕಾರಿಗಳಲ್ಲಿ. ಎಲ್ಲಾ ರೀತಿಯಾದಂತಹ ತರಕಾರಿ ಮತ್ತು ಹಣ್ಣುಗಳನ್ನ ಪ್ರತಿನಿತ್ಯ ತಿಂತಾ ಇದೀವಾ ಅಂತ ನಾವು ನೋಡ್ಬೇಕು. ಅದ್ರ ಜೊತೆಗೆ ಸರಿಯಾದ ರೀತಿಯಲ್ಲಿ ಈ ಹೆಚ್ಚು ಡೈರೆಕ್ಟ್ ಆಗಿ ಪಾಲಿಶ್ಡ್ ಆಗಿರುವಂತಹ ನೇಕೆಡ್ ಕಾರ್ಬ್ಸ್ ಬದಲು ಅಂದ್ರೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ ಅಥವಾ ನವಣೆ ಅಕ್ಕಿ ಆಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಅಥವಾ ಪಾಲಿಶ್ ಮಾಡದೇ ಇರುವಂತಹ ಧಾನ್ಯಗಳನ್ನ ನಾವು ಬಳಸ್ತಾ ಇದೀವಾ, ಆ ರೀತಿ ಮಾಡೋದ್ರಿಂದನೂ ಕೂಡ ಅದರಲ್ಲೂ ಕೂಡ ನಮಗೆ ನಾರಿನಂಶ ಸಿಗುತ್ತೆ. ಸೊ ಪ್ರೀಬಯೋಟಿಕ್, ಪ್ರೋಬಯೋಟಿಕ್, ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಮತ್ತು ನಾರಿನಂಶ ಹೆಚ್ಚಿರುವಂತಹ ಆಹಾರವನ್ನ ತಗೊಳ್ಳೋದ್ರಿಂದ ನಮ್ಮ ಕರಳಿನ ಆರೋಗ್ಯ ಚೆನ್ನಾಗಿಟ್ಕೋಬಹುದು, ಅದ್ರ ಜೊತೆಗೆ ಕೀಲಿನ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವ್ದ್ಯಾವ್ದನ್ನ ತಿನ್ಬಾರ್ದು ಅನ್ನೋದು ಕೂಡ ಮುಖ್ಯ. ನಾವು ಈಗಿನ ಜೀವನದಲ್ಲಿ ಹೆಚ್ಚು ಸಕ್ಕರೆ ಇರುವಂತಹ ಆಹಾರವನ್ನ, ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರವನ್ನ, ಹೆಚ್ಚು ಪ್ರಾಸೆಸ್ಡ್ ಆಹಾರವನ್ನ ತಿಂತಾ ಇದೀವಿ. ಇದನ್ನೆಲ್ಲ ಕಡಿಮೆ ಮಾಡುವಂತದ್ದು ಬಹಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಮೈದಾ ಇರುವಂತಹ ಆಹಾರವನ್ನ ಎಲ್ಲ ಬೇಕರಿ ಪ್ರಾಡಕ್ಟ್ಸ್ ಗಳಲ್ಲಿ, ಎಲ್ಲ ರೆಡಿ ಟು ಈಟ್ ಆಹಾರಗಳಲ್ಲಿ ಹೆಚ್ಚು ಕೆಮಿಕಲ್ ಇರುವಂತಹ ಆಹಾರವನ್ನ ತಗೊಳ್ಳೋದ್ರಿಂದ ನಮ್ಮ ಗಟ್ ಅಂದ್ರೆ ಕರಳು ಹಾಳಾಗ್ತಾ ಇರುತ್ತೆ. ಇದನ್ನ ನಾವು ನಿಲ್ಲಿಸಬೇಕು. ಹೆಚ್ಚು ಪೇನ್ ಕಿಲ್ಲರ್ ಗಳನ್ನ ಉಪಯೋಗ, ಸಣ್ಣ ಪುಟ್ಟ ನೋವು ಬಂತು ಅಂದ್ರೂ ನಾವು ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೊಂಡ್ಬಿಡ್ತೀವಿ, ಅದರಿಂದನೂ ಕೂಡ ನಮ್ಮ ಕರಳಿಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಅಭ್ಯಾಸಗಳನ್ನ ನಾವು ಕಡಿಮೆ ಮಾಡೋದ್ರಿಂದ ನಮ್ಮ ಕರಳನ್ನ ಆರೋಗ್ಯವಾಗಿ ಇಟ್ಕೋಬಹುದು. ಅಷ್ಟೇ ಅಲ್ಲ, ಪ್ರತಿದಿನ ನಾವು ವಾಕಿಂಗ್ ಅಥವಾ ವ್ಯಾಯಾಮ ಮಾಡೋದ್ರಿಂದ ಕೂಡ ನಮ್ಮ ಕರಳಿಗೆ ಅನುಕೂಲ ಆಗುತ್ತೆ. ಹೇಗೆ ಡಾಕ್ಟ್ರೇ? ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಮೂವ್ಮೆಂಟ್ ಸಿಗುತ್ತೆ, ಕೀಲು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆಗೂ ಕೂಡ ಪಚನ ಕ್ರಿಯೆಗೆ ಅನುಕೂಲ ಆಗ್ತಾ ಹೋಗುತ್ತೆ. ಊಟ ಆದ ನಂತರ ಒಂದು 10 ನಿಮಿಷ ನಡೆಯೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಸರಿಯಾದ ರೀತಿಯಲ್ಲಿ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಅವಾಗ ನಮ್ಮ ಕರಳು ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಒತ್ತಡವನ್ನ ಕಡಿಮೆ ಇಟ್ಕೊಳ್ಳೋದು ಕೂಡ ಅಷ್ಟೇ. ಮಾನಸಿಕ ಒತ್ತಡ ಹೆಚ್ಚಿದೆ ಅಂದ ತಕ್ಷಣ ದೇಹ ಗಟ್ಟನ್ನ ಕಾಂಟ್ರಾಕ್ಟ್ ಮಾಡಿಬಿಡುತ್ತೆ, ಸರಿಯಾದ ರೀತಿಯಲ್ಲಿ ಪಚನ ಕ್ರಿಯೆ ಆಗೋದಿಲ್ಲ. ಆವಾಗ ಉರಿಯೂತ ಹೆಚ್ಚಾಗಿ ಎಲ್ಲಾ ತೊಂದರೆಗಳು, ಕೀಲ್ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಬೆಳಗಿಂದ ಸಂಜೆ ನಾನು ಏನೇನ್ ಮಾಡ್ಬೇಕು ಡಾಕ್ಟ್ರೆ? ಸಮರೈಸ್ ಮಾಡಿ ನನಗೆ 1 ನಿಮಿಷದಲ್ಲಿ ಹೇಳಿ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಚ್ಚನೆ ನೀರನ್ನ ಕುಡಿಯುವಂತಹದ್ದು, ಎದ್ದ ತಕ್ಷಣ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ, ಸ್ವಲ್ಪ ವಾಕಿಂಗ್, ವ್ಯಾಯಾಮ ಮಾಡುವಂತಹ ಅಭ್ಯಾಸ ಇಟ್ಕೋಬೇಕು. ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಹೆಚ್ಚು ನಾರು ಇರುವಂತಹ ಆಹಾರವನ್ನ, ತಿಂಡಿಯನ್ನ ತಿನ್ನುವಂತದ್ದು ಬಹಳ ಮುಖ್ಯ. ಜೊತೆಗೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಮೊಸರನ್ನ ಇನ್ಕ್ಲೂಡ್ ಮಾಡಬೇಕು. ತರಕಾರಿ
ಮತ್ತು ಬೇಳೆ ಕಾಳುಗಳನ್ನ ಇನ್ಕ್ಲೂಡ್ ಮಾಡಬೇಕು. ಅದರಿಂದ ನಮ್ಮ ಕರಳಿನ ಆರೋಗ್ಯ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಏನೋ ಫ್ರೈಡ್ ಸ್ನಾಕ್ಸ್ ಬದಲು ಒಂದು ಹಣ್ಣನ್ನ ತಿನ್ನುವಂತಹ ಅಭ್ಯಾಸ ಇರಬೇಕು. ರಾತ್ರಿ ಊಟನ ಸ್ವಲ್ಪ ಮುಂಚೆ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡುವಂತಹದ್ದು ಬಹಳ ಮುಖ್ಯ. ರಾತ್ರಿ ಊಟ ತುಂಬಾ ಜಾಸ್ತಿ ಊಟದ ಬದಲು ಕಡಿಮೆ ಮಾಡಿಕೊಂಡು ಸ್ವಲ್ಪ ಮಾತ್ರ ರಾತ್ರಿ ತಗೊಳ್ಳೋದ್ರಿಂದ, ಈ ರೀತಿ ಕರೆಕ್ಟ್ ಆಗಿ ಟೈಮಿಂಗ್ ನಿದ್ದೆ ಮಾಡೋದ್ರಿಂದ, ಮಾನಸಿಕ ಒತ್ತಡ ಕಡಿಮೆ ಮಾಡಿ ಸ್ವಲ್ಪ ಧ್ಯಾನ ಪ್ರಾಣಾಯಾಮ ಕರೆಕ್ಟ್ ಆಗಿ ಖುಷಿಯಿಂದ ಎಲ್ಲರ ಜೊತೆ ನಗ್ನಗ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಆರೋಗ್ಯ, ನಿಮ್ಮ ಕರಳಿನ ಆರೋಗ್ಯ, ಕೀಲಿನ ಆರೋಗ್ಯ ಎಲ್ಲವೂ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಈ ರೀತಿ ಒಳ್ಳೆ ಜೀವನ ಶೈಲಿ ರೂಢಿಸೋದು? ದೇಹ ತೂಕ ನನ್ಗೆ ಹೆಚ್ಚಿದೆ, ಕಡಿಮೆ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನ್ನ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ಸೇರ್ಕೊಳ್ಳಿ. ಬಹಳಷ್ಟು ಜನ ಸೇರ್ಕೊಂಡಿರೋರು ಖುಷಿಯಿಂದ ರಿಸಲ್ಟ್ಸ್ ಅನ್ನ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ತಿಳಿಸ್ತಾ ಇರ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಅದನ್ನ ಒತ್ತಿ ಸೇರ್ಕೋಬಹುದು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.